ಮರಾಠರಿಗೆ, ಬ್ರಿಟಿಷರಿಗೆ, ಮೈಸೂರಿಗೆ ಈ ಸ್ಥಳ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನೋಡಿ NH4 ಬಸ್ಸು, ಕಾರು, ಲಾರಿ, ಟ್ರಕ್ಗಳು ಓಡಾಡೋಕ್ಕೆ, ಈ ಕಡೆ ರೈಲ್ ಓಡಾಡೋಕ್ಕೆ. ಸೊ ಈ ಕಡೆ ಬೆಟ್ಟ. ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಹಿಂಗೆ ಎಷ್ಟು ದೊಡ್ಡ ಬಂಡೆ ಇದು. ದೇವಸ್ಥಾನ, ಆ ಕಡೆಗೆ ಕೋಟೆ, ಈ ಕಡೆಗೆ ಒಂದು ಕ್ಲಾಸಿಕ್ ವ್ಯೂ. ವಕ್ಫ್ ಆಸ್ತಿ ಅಂತ ಕ್ಲೈಮ್ ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ. ಎಲ್ಲ ಹೊಡೆದಾಕಿದ್ದಾರೆ. ಬಾ ಏನು ಪ್ರೇಮ ರಸಿಕಗಳು. 250 ವರ್ಷದ ಹಳೆ ಗೋಪುರ ಈಗಲೂ ಯಾವ ರೀತಿ ಇದೆ ನೋಡಿ. ಇಲ್ಲಿ ನೋಡ್ಬೋದು ನೀವು, ಏನೋ ಕೆತ್ತಿದ್ದಾರೆ. ನಮಸ್ಕಾರ ಕರ್ನಾಟಕ ಎಕ್ಸ್ಪ್ಲೋರರ್ ಮಾರುತಿರಾಮ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗುರು, ಇವತ್ತು ನಾನು ನಿಮ್ಮನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಬಂದಿದ್ದೀನಿ. ಆ ಇಂಟ್ರೆಸ್ಟಿಂಗ್ ಪ್ಲೇಸು ನಿಜವಾಗ್ಲೂ ಸೂಪರ್ ಆಗಿದೆ. ಈ ಪ್ಲೇಸು ನೀವು ಟ್ರೆಕ್ಕಿಂಗ್ ಮಾಡ್ಬೋದು. ದೇವಸ್ಥಾನ ನೋಡೋರಿಗೆ ದೇವಸ್ಥಾನ ಇದೆ, ದರ್ಗಾ ನೋಡಬೇಕು ಅಂದರೆ ದರ್ಗಾ ಕೂಡ ಇದೆ. ಸೊ ನೀವು ಆರಾಮಾಗಿ ಒಂದು ರೌಂಡ್ ಬೆಟ್ಟನ ಹತ್ತಿ ಫುಲ್ಲು ಟಾಪ್ ವ್ಯೂಗೆ ಹೋಗ್ತೀರಾ ಅಂತ ಅಂದ್ರೂ ಇದೆ. ಒಳ್ಳೆ ನೇಚರ್ ಕೂಡ ಇದೆ. ಅದು ಬೆಂಗಳೂರಿಂದ ತುಂಬ ಹತ್ರದಲ್ಲಿದೆ. ಸೊ ಆ ಬೆಟ್ಟ ಯಾವುದಪ್ಪ ಅಂತ ಅಂದರೆ, ಹೌದು, ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ ನಿಜ್ಗಲ್ ಬೆಟ್ಟ. ಮರಾಠರಿಗೆ, ಬ್ರಿಟಿಷರಿಗೆ, ಮೈಸೂರಿಗೆ ಈ ಸ್ಥಳ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಶ್ರೀರಂಗಪಟ್ಟಣಕ್ಕೆ ಇದು ಒಂಥರ ಗಡಿ ಠಾಣ ಇದ್ದಂಗಿತ್ತು. ಸೊ ಅದಕ್ಕೆ ಇದನ್ನು ಕ್ಯಾಪ್ಚರ್ ಮಾಡಿಕೊಂಡ್ರೆ ಮೈಸೂರನ್ನ ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು ಅನ್ನೋ ಒಂದು ಥಾಟಲ್ಲಿ ಸೊ ಈ ಬೆಟ್ಟಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಎಲ್ಲರೂ. ಆದರೆ ಇತಿಹಾಸನ ಕರೆಕ್ಟಾಗಿ ನಾವು ತಿಳ್ಕೊಳ್ದೆ ಇದ್ರ ಬಗ್ಗೆ ಒಂಥರ ಲೇವಡಿ ಆಗೋಗ್ಬಿಟ್ಟಿದೆ ನಮಗೆ. ಸೊ ಆ ಇತಿಹಾಸ ಏನು ಅಂತ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೂ ಯಾವ ರೀತಿ ಟ್ರೆಕ್ಕಿಂಗ್ ಹೋಗಬೇಕು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ. ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಹೆಡ್ಫೋನ್ ತಗೊಂಡು ಬಂದು ನೀವು ನನ್ನ ವಿಡಿಯೋನ ನೋಡಿ. ಬೆಂಗಳೂರು ಪುಣೆ ಮೇಯ್ನ್ ಹೆದ್ದಾರಿ ಇದು. ದಾವಸ್ಪೇಟೆಯಿಂದ ನೀವು ಜಸ್ಟ್ ಒಂದು 4 ಕಿಲೋಮೀಟ್ರ್ ಮುಂದೆ ಬಂದರೆ ಸೊ ಇಲ್ಲಿ ನೋಡಿ, ಈ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ, ಸಿದ್ದರ ಬೆಟ್ಟ ಗೇಟ್, ಹೊಸ ನಿಜಗಲ್ ಅಂತ. ಹಿಂಗೆ ನಾವು ಹೋಗ್ಬೇಕಾಗತ್ತೆ ನೋಡಿ. ಹಂಗೆ ಕೆಳಗಡೆಯಿಂದ ಗಾಡಿಲೂ ಹೋಗ್ಬೋದು ನೋಡಿ. ಹಿಂಗೆ ಹತ್ಕೊಂಡು ಬರ್ಬೋದು ನೀವು ನೋಡಿ. NH4 ಬಸ್ಸು, ಕಾರು, ಲಾರಿ, ಟ್ರಕ್ಗಳು ಓಡಾಡೋಕ್ಕೆ, ಈ ಕಡೆ ರೈಲ್ ಓಡಾಡೋಕ್ಕೆ. ಸೊ ಈ ಕಡೆ ಬೆಟ್ಟ ನೋಡಿ, ಅದೇ ನಿಜ್ಗಲ್ ಬೆಟ್ಟ. ಈಗ ಅದ್ರ ತುದಿಗೆನೇ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದರೆ 2 ವೀಲರ್ ಮಾತ್ರ ಬರ್ಬೋದು. ಇನ್ನೊಂದು ರೂಟ್ ಇದೆ, ಆ ಕಡೆಯಿಂದ ಹೋಗಿ ತೋರಿಸ್ತೀನಿ ನಾನು ಆಮೇಲೆ. ಅಲ್ಲಿ 4 ವೀಲರು ಎಲ್ಲನೂ ಬರ್ಬೋದು. ಅಲ್ಲೆಲ್ಲೋ ಹಾಕಿದ್ದೀವಿ ಗಾಡಿ. ಸೊ ಹಿಂಗೆ ನಡ್ಕೊಂಬಂದರೆ ಇದೊಂಥರ ಕಾಲ್ದಾರಿ ಅಂತ ಅನಿಸುತ್ತೆ. ಏನು ಗುರು, ಸ್ಟ್ಯಾಮಿನಾನೇ ಇಲ್ದಂಗೆ ಆಗೋಗ್ಬಿಟ್ಟೈತೆ. ಮನೇಲಿ ತಿಂದು ಮಲ್ಕೊಂಡ್ರೆ ಹಿಂಗೇನೆ ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಹಿಂಗೆ. ಅಲ್ಲೆಲ್ಲೋ ಸೌಂಡ್ ಕೇಳಿಸ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಒಂಥರ ಸಖತ್ತಾಗಿದೆ. ಏನೋ ಒಂಥರ ದೊಡ್ಡ ಕಾಡ್ಗೋದಂಗೆ ಫೀಲ್ ಕೊಡ್ತೈತೆ. ಇಲ್ಲೆಲ್ಲ ಒಂಥರ ಇದೆಯಲ್ಲ, ಇದು ಕಲ್ಲು ಅಂತಾರೆ. ಸೊ ಇದೇನಾದರೂ ಈ ಥರ ಬೆಳೆದಿದ್ರೆ ಕಲ್ಲು ಬಂಡೆ ಮೇಲೆ ಇಲ್ಲಿ ನಿಜವಾಗ್ಲೂ ಒಳ್ಳೆ ವೆದರ್ ಇದೆ, ಒಳ್ಳೆ
ಉಸಿರಾಡೋಕ್ಕೆ ಒಳ್ಳೆ ಗಾಳಿ ವೆದರ್ ಇದೆ ಅಂತ ಅರ್ಥ. ಟಿಫನ್ ಬೇರೆ ಮಾಡಿಲ್ಲ, ಅದಕ್ಕೂ ಗುಲಾಬ್ ಜಾಮೂನು ಗಡ ಗಡ ಅಂತ ಆಲ್ರೆಡಿ. ಫಸ್ಟ್ ಎಂಟ್ರೆನ್ಸ್ ಅನಿಸುತ್ತೆ ಈ ಕಡೆಯಿಂದ ಹತ್ತೋರಿಗೆ ಮಂಟಪ ಥರ ಇದೆ. ಇದು ನಮಗೆ ಸಿಕ್ಕಂಥ ಮೊದಲ ಹೆಬ್ಬಾಗಿಲು. ಇಲ್ಲಿ ಪೊದೆಗಳು ಯಾವ್ದು ಲೆವೆಲ್ಗೆ ಬೆಳೆದೈತೆ ಅಂದರೆ ನೋಡಿ, ನನಗೆ ಕಾಂಪಿಟೇಷನ್ ಕೊಡ್ತವೆ. ಮೊದಲ ಎಂಟ್ರೆನ್ಸು ಈ ಕಡೆಯಿಂದ ಹತ್ತೋರಿಗೆ. ಹೀಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಈ ಕಡೆ ನಮ್ಮ ಭಗವಾನ್ ಶ್ರೀ ಆಂಜನೇಯ ಅವರ ಒಂದು ಕಲ್ ಮೇಲೇನೋ ಕೆತ್ತಿದ್ದಾರೆ ಮೂರ್ತಿ. ಬಲಭಾಗಕ್ಕೆ ಗರುಡ ದೇವರು. ಎಲ್ಲಿದ್ದರೂ ಕಾಪಾಡಿ ದೇವರು. ಹಾಗೆ ನಮ್ಮ ವ್ಯೂವರ್ಸ್ಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ವೀಡಿಯೋನ ಹೆಚ್ಚಾಗಿ ನೋಡಲಿ ಅಂತ ಕೇಳ್ಕೊತೀನಿ. ಹಾಗೆ ಮುಂದೆ ಬಂದರೆ ನೀವು ನೋಡ್ಬೋದು ನೋಡಿ, ಅಲ್ಲಿಂದ ಹಿಂಗೆ ಬಂದರೆ ಈ ಕಡೆ ನಿಜ್ಗಲ್ ಬೆಟ್ಟದ ಎಂಟ್ರೆನ್ಸಲ್ಲೇ ನಮಗೆ ಆಂಜನೇಯ ಅವರ ವಿಗ್ರಹ ಕಾಣುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಗುರು. ಯಾರೋ ಪೂಜೆ ಮಾಡಿ ಹೋಗಿದ್ದಾರೆ. ಎಲ್ಲರಿಗೂ ಕಾಪಾಡಪ್ಪ ಅಂದ್ಕೊಂಡು ಮುಂದೆ ಹೋಗೋಣ ಬನ್ನಿ. ಜೈ ಶ್ರೀರಾಮ್. ನೋಡಿ, ಇದು ಆಗಿನ ಕಾಲದ ಒಂದು ಎಂಟ್ರೆನ್ಸ್ ಮಂಟಪ ಹೆಂಗಿದೆ. ಹಿಂಗೆ ಮುಂದೆ ಬಂದರೆ ಒಂದು ಸಿನಾರಿಕ್ ವ್ಯೂ ಇದೆ ಗುರು, ಸಖತ್ತಾಗಿದೆ. ಓವ್ ನೋಡಿ, ಅಲ್ಲಿ ಬೆಟ್ಟದ ಮೇಲ್ಗಡೆ ಇದು, ಕೆಳಗಡೆ ಒಂದು ದೇವಸ್ಥಾನ, ಅಲ್ಲಾರು ತುಂಬ ಜನ ಇದ್ದಾರೆ. ಈ ಬೆಟ್ಟ ಬೆಂಗಳೂರಿನಿಂದ ಜಸ್ಟ್ 55 ಕಿಲೋಮೀಟರ್ ದೂರದಲ್ಲೈತೆ. ಮತ್ತು ಈ ಬೆಟ್ಟ ದಾವಸ್ಪೇಟೆಯಿಂದ ಜಸ್ಟ್ 4 ಕಿಲೋಮೀಟ್ರ್ ದೂರದಲ್ಲಿದೆ. ಸ್ವಲ್ಪ ಆಫ್ ರೋಡ್ ಮಾಡಿಕೊಂಡು ಬರಬೇಕು. ಅದನ್ನು ಬಿಟ್ಟರೆ ಎಂಟ್ರೆನ್ಸ್ಗೆ ಹತ್ತೋಷ್ಟಕ್ಕೆ ಆರಾಮಾಗಿ ಒಂಥರ ಪೀಕ್ ಅನಿಸುತ್ತೆ. ಸ್ವಲ್ಪ ಹತ್ತಿದ್ರೆ ಸಾಕು ನಮಗೆ ಈ ವ್ಯೂ ಕಾಣುತ್ತೆ. ನಿಜವಾಗ್ಲೂ ಕ್ಲಾಸಿಕ್ ಆಗಿದೆ. ಎಂಟ್ರೆನ್ಸಲ್ಲೇನೆ ನೀವು ನೋಡ್ಬೋದು. ಈ ಬೆಟ್ಟನ ರಸಸಿದ್ಧರ ಬೆಟ್ಟ ಅಂತಲೂ ಕರೀತಾರೆ, ಮತ್ತು ಮೇಯ್ನಾಗಿ ಶೂರಗಿರಿ ಅಂತ ಕರೀತಾಯಿದ್ರು, ಹಾಗೂ ಉದ್ದಂಡಯ್ಯನ ಬೆಟ್ಟ ಅಂತ ಕರೀತಾಯಿದ್ರು. ಮೇ ಬಿ ಉದ್ದಂಡಯ್ಯನ ಬೆಟ್ಟ ಅಂತ ಅಂದರೆ ಆ ಹೆಸರು ರಿಲೇಟೆಡವರು ಇಲ್ಲಿದ್ದರು ಅಂತ ಅನಿಸುತ್ತೆ. 1698ರಿಂದ 1706ರವರೆಗೆ ಸುಮಾರು 7 ವರ್ಷಗಳ ಕಾಲ ಈ ಕೋಟೆನ ಮೈಸೂರಿನ ಮಹಾರಾಜರಾದಂಥ ಚಿಕ್ಕದೇವರಾಜ ಒಡೆಯರವರು ಕಟ್ಟಿಸ್ತಾರೆ. ಚಿಕ್ಕದೇವರಾಜ ಒಡೆಯರವರ ಪರಿಪಾಲಕರಾದ ದಾಸರಾಜಯ್ಯನವರು ಈ ಕೋಟೆನ ಕಟ್ಟೋದನ್ನ ನೋಡ್ಕೊತಾರೆ. 7 ವರ್ಷಗಳ ಕಾಲ ಈ ಕೋಟೆನ ನಿರ್ಮಾಣ ಮಾಡ್ತಾರೆ. ನಮಗೆ ಇಲ್ಲಿ 2 ದಾರಿಗಳಿವೆ. ಒಂದು ಈ ದಾರಿ ಫುಲ್ಲು ಮೇಲಕ್ಕೆ ಹೋಗುತ್ತೆ, ಈ ಕಡೆ ಇನ್ನೊಂದು ದಾರಿ. ನಾವು ಫಸ್ಟು ಈ ದಾರಿನ ಚೂಸ್ ಮಾಡಿಕೊಂಡು ಆಮೇಲೆ ಈ ದಾರಿಗೆ ಫುಲ್ಲು ಪೀಕಿಗೆ ಹೋಗೋಣ. ಬನ್ನಿ, ಫಸ್ಟು ಇದಕ್ಕೆ ಹೋಗೋಣ. ಈ ದಾರಿ ತೊಗೊಂಡು ಹಿಂಗೆ ಬರ್ತಾಯಿದ್ದೀವಿ. ಯಾಕಂದರೆ ಕೆಳಗಡೆಯಿಂದ ಫಸ್ಟು ನೋಡಿಬಿಡೋಣ ಮೇಲೆ, ಅದಾದಮೇಲೆ ಟಾಪು ವ್ಯೂ ಹೋಗೋಣ ಅಂತ. ಇನ್ನೂ ಒಂಥರ ಸೈಕಾಗಿದೆ ಗುರು. 1288ರ ಹೊಯ್ಸಳರ ಕಾಲದ ಒಂದು ಶಾಸನದಲ್ಲಿ ನಮಗೆ ಈ ನಿಜಗಲಿಪುರ ಅಂತ ಒಂದು ಮೆನ್ಷನ್ ಆಗಿದೆ. ಆ ನಿಜಗಲಿಪುರ ಅನ್ನೋ ಒಂದು ಆ ಶಾಸನದಲ್ಲಿ ಮೆನ್ಷನ್ನು ಈ ಊರಿನ ಹೆಸರಾಗಿದೆ ಅಂತ ಆ ಶಾಸನ ತಿಳಿಸ್ಕೊಡುತ್ತೆ. ನಿಜಗಲಿಪುರ ಮುಂದೆ ಬರ್ತಾ ನಿಜಗಲ್ ಆಯಿತು, ಒಂದು ಹೊಸ ರೂಪ ಪಡ್ಕೊತು. ಒಂಥರ ಸಕ್ಕತ್ತಾಗಿದೆ ಗುರು. ನೀವು ಬಂದು ನೋಡಬೇಕು, ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ ಗುರು. ನೋಡಿ, ಇದೆ ಅಕ್ಕ ತಂಗಿರ ದೊಣೆ. ಇಲ್ಲಿ 3 ದೊಣೆ ಬರುತ್ತೆ. ಒಂದು ರಸಸಿದ್ಧರ ದೊಣೆ, ಇನ್ನೊಂದು ಕಂಚಿನ ದೊಣೆ, ಇನ್ನೊಂದು ಅಕ್ಕ ತಂಗಿರ ದೊಣೆ. ಅದರಲ್ಲಿ ಫಸ್ಟ್ನೇದು ಅಕ್ಕ ತಂಗಿರ ದೊಣೆ ಇದು. ಮೇಲ್ಗಡೆ ಹೋದರೆ ಆ ಸೈಡು ಒಂದು ಕಂಚಿನ ದೊಣೆ ಅಂತ ಬರುತ್ತೆ. ಅಲ್ಲಿಗೂ ಹೋಗೋಣ. ನೋಡಿ, ಇದು ಏನೋ ಫೆನ್ಸಿಂಗ್ ಎಲ್ಲನೂ ಹಾಕ್ಬಿಟ್ಟಿದ್ದಾರೆ, ಆ ಕಡೆ ಹೋಗ್ಬೋದು. ಮೇ ಬಿ ಇದು ಆಳ ಇದೆ ಅಂತ ಕಾಣುತ್ತೆ. ಈ ಕಡೆ ಬಂದರೆ ಇದೇನೋ ಒಂದು ಚಿಕ್ಕ ಬಿಲ್ಡಿಂಗ್ ಥರ ಏನೋ ಕಟ್ಟಿದ್ದಾರೆ. ಬೆಟ್ಟದ ಬುಡದಲ್ಲಿ ದರ್ಗ. ಮುಂದೆ ಬರ್ತಾ ಇದೂ ನಮ್ಮದೇ ಅಂತ ಕ್ಲೈಮ್ ಮಾಡಿದ್ರೂ ಆಶ್ಚರ್ಯ ಅಲ್ಲ. ಇಡೀ ಬೆಟ್ಟನೇ ನಮ್ಮದು ಅಂದರೂ ಆಶ್ಚರ್ಯ ಏನಿಲ್ಲ. ಒಂದು ಗಣಪತಿ ದೇವಸ್ಥಾನ ಇದೆ, ಮೇಲ್ಗಡೆ ಶಿವ ಪಾರ್ವತಿ ಗಣಪತಿಯ ವಿಗ್ರಹನ ಇದೆ. ಪುಟ್ಟದಾಗಿ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಒಂದು ಸ್ವಲ್ಪ ಮುಂದೆ ಹೋದರೆ ಗಣಪತಿ ದೇವಸ್ಥಾನ ನೋಡಿ. ಇಲ್ಲಿಂದನೇ ತೋರಿಸ್ತೀನಿ. ಒಂದು ಗಣಪತಿ ದೇವಸ್ಥಾನ ಇತ್ತೀಚೆಗೆ ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ನಾವೇನಾದರೂ ಬರ್ತೀವಿ ಅಂತಂದರೆ ಇನ್ನೊಂದು ರೂಟು. ಈ ರೂಟಿಂದ ಹಿಂಗೆ ಬರ್ಬೋದು.
ಅಂದರೆ ಈ ಬಂಡೆ ಹಿಂದೆಗಡೆ ಒಂದು ದೇವಸ್ಥಾನ ಕಾಣುತ್ತೆ. ನಿಜವಾಗ್ಲೂ ಕ್ಲಾಸಿಕ್ ಆಗಿದೆ ಗುರು. ಏನು ಸಖತ್ತಾಗಿದೆ ಗುರು, ಎಷ್ಟು ದೊಡ್ಡ ಬಂಡೆ ಇದು. ದೇವಸ್ಥಾನ, ಆ ಕಡೆಗೆ ಕೋಟೆ, ಈ ಕಡೆಗೆ ಒಂದು ಕ್ಲಾಸಿಕ್ ವ್ಯೂ. ಬಾ 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 ಸೂಪರಾಗಿದೆ. ಬಾ ನೋಡಿ, 1.5 ಅಡಿ ಉದ್ದ. ಸೊ ಹಿಂಗೆ ಯಾರು ಹತ್ತು ಬರಬಾರ್ದು ಅಂತ ಹೇಳಿ ಸೊ ಈ ಅಷ್ಟಚ್ಚು ಕಟ್ಟಿದ್ರು ಅಂತ ಅನಿಸುತ್ತೆ. ಏನು ದೇವಸ್ಥಾನನೋ ಇದು, ಏನು ಕಾಳು ಕೊಂಪೆನೋ ಅಂತ ಅನಿಸುತ್ತೆ. ಈ ಲೆವೆಲಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀವಿ ನಾವು. ನೋಡಿ ಎಲ್ಲ ಬಿದೋಗಿದೆ. ಆಗಿನ ಕಾಲದಲ್ಲಿ ಚುರ್ಕಿ ಹೆಂಗೆ ಹಾಕಿದೆ ನೋಡಿ, ಫುಲ್ಲು ಖಾಲಿ ಖಾಲಿ. ಇಲ್ಲಿಂದ ವ್ಯೂ ಬಾ 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 ಸಖತ್ ಗುರು. ಈ ದೇವಸ್ಥಾನವನ್ನು ಬೆಳಗುಳಿ ಕೆಂಪರಾಜಯ್ಯನ ಮಗ ದಾಸರಾಜಯ್ಯನವರು 1713ರಿಂದ 1716ರವರೆಗೆ ಈ ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ. ನೀವು ನೋಡ್ಬೋದು ಆಗಿನ ಕಾಲಕ್ಕೆ ಯಾವ ರೀತಿ ವೈಭವದಿಂದ ಇತ್ತು. ಆದರೆ ಈಗಿನ ಕಾಲಕ್ಕೆ ನೋಡಿ, ಸೊ ಈಗಿನ ನಾವು ಎಜುಕೇಟೆಡ್ ಪೀಪಲ್ ಅಂತ ಅಂದ್ಕೊತೀವಿ, ಆದರೆ ನಮ್ಮ ಸಂಸ್ಕೃತಿನ ನಾವು ಮರ್ತೋಗ್ತಾ ಇದ್ದೀವಿ. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ನೋಡ್ಬೋದು ನೀವು, ಇದನ್ನೆಲ್ಲ ನಿಜವಾಗ್ಲೂ ನಮ್ಮ ಗೌರ್ಮೆಂಟು ಇದು ನಮ್ಮ ಆಸ್ತಿ ಅಂತ ಸ್ಟೋರ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲೆಲ್ಲ ಕತ್ತರಿಸಿ ಅಟ್ಲೀಸ್ಟ್ ಯಾರಾದರೂ ದೇವಸ್ಥಾನದವರಾದರೂ ಇದನ್ನು ಗಮನಿಸಿ ಇದನ್ನು ಚೆನ್ನಾಗಿ ಇದು ಮಾಡಬೇಕು. ದೇವಿ ಆ ಕಡೆ ಈ ಕಡೆ ದೇವಿನ ಕೆತ್ತಿದ್ದಾರೆ. ಇಲ್ಲಿ ಯಾವುದೋ ದೇವಿ ಇದು ಒಂದು ವಿಗ್ರಹ ಇದೆ. ಎಲ್ಲ ಕಟ್ಟಡ ಒಂಥರ ಫುಲ್ಲು ಬಿದೋಗಿದೆ ಗುರು. ನೋಡಿ, ನೀವು ಅಬ್ಸರ್ವ್ ಮಾಡಿ, ಫುಲ್ಲು ದೇವಸ್ಥಾನ. ಇಲ್ಲೊಂದು ಚಿಕ್ಕ ಗುಡಿ ಥರ ಇತ್ತು ಅನಿಸುತ್ತೆ. ಮೇ ಬಿ ಇಲ್ಲಿ ಎಲ್ಲ ಒಡೆದಾಕಿದ್ದಾರೆ. ಸೊ ಇದು ಮೇಯ್ನು ಗರ್ಭ ಗುಡಿ, ಒಳಗಡೆಯಿಂದ ಒಳಗಡೆ. ಸೊ ಇಲ್ಲಿ ಇನ್ನೊಂದು ದೇವರು ಕೂರಿಸಿದ್ರು ಅಂತ ಅನಿಸುತ್ತೆ. ಆದರೆ ಇವಾಗೆಲ್ಲ ಬಿದೋಗಿದೆ. ನರಸಿಂಹಸ್ವಾಮಿಯ ವಿಗ್ರಹ ಒಳಗಡೆ ಇದೆ. ಸೊ ಒಳಗಡೆ ಹೋಗೋಣ ಬನ್ನಿ. ನೋಡ್ಬೋದು ನೀವು, ನರಸಿಂಹಸ್ವಾಮಿಯ ವಿಗ್ರಹ ಒಳಗಡೆ ಇದೆ. ಸ್ವಾಮಿ ನಮ್ಮಪ್ಪ ಎಲ್ಲರನ್ನೂ ಕಾಪಾಡಪ್ಪ, ನಮ್ಮ ವ್ಯೂವರ್ಸ್ನ ತುಂಬ ಚೆನ್ನಾಗಿಟ್ಟಿರಪ್ಪ. ಕೈ ಮುಕ್ಕಳ್ರಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿಗೆ. ನಿಜವಾಗ್ಲೂ ವಿಗ್ರಹ ತುಂಬ ಚೆನ್ನಾಗಿದೆ, ಆದರೆ ಒಳಗಡೆ ಅಂತೂ ಅಷ್ಟು ನೀಟಾಗಿಲ್ಲ. ಇದು ನಿಜವಾಗ್ಲೂ ತುಂಬ ನೀಟಾಗಿಡಬೇಕು. ನೋಡಿ, ಒಂಥರ ಎಲ್ಲ ಪಾಳು ಬಿದ್ದೋಗಿದೆ. ಈಗಿನ ಕಾಲದಲ್ಲೆಲ್ಲ ಈ ಥರ ಮಾಡೋಕ್ಕಾಗುತ್ತಾ ಇಷ್ಟು ದೊಡ್ಡ ಕಲ್ಲಲ್ಲಿ? ನಿಜವಾಗ್ಲೂ ಆಗಲ್ಲ ಗುರು. ಸೊ ನೋಡಿ ಏನು ಶೇಪಲ್ಲಿದೆ ಥರ. ಇದು ನಮ್ಮ ಆಸ್ತಿ. ಆ್ಯಕ್ಚುಲಿ ಇದು ನಮ್ಮ ಭಾರತದ ಆಸ್ತಿ ನಿಜವಾಗ್ಲೂ ಹೇಳಬೇಕು ಅಂದರೆ. ಇದು ಅಷ್ಟೇ ಒಂದು ದೇವಿದು ದೇವಸ್ಥಾನ ಅನಿಸುತ್ತೆ. ಈ ರೀತಿ ಇಟ್ಕೊಂಡಿದ್ದೀವಿ ನಾವು. ಪ್ಲಾಸ್ಟಿಕ್ಕು, ಓ ವಾವ್ ಸೂಪರ್. ನೋಡಿ ಅಲ್ಲಿ ಗ್ಲಾಸು ಗೀಸು ದೇವಿದೆಲ್ಲ. ನಿಧಿಗಳ್ರಿಗೂ ಅವಳಿ ಬೇರೆ ಇಲ್ಲಿ. ನೀವೇ ಯೋಚನೆ ಮಾಡಿ ಎಂತೆಂಥ ಆರ್ಕಿಟೆಕ್ಚರು ಮಾಡ್ಬೋದು. ಸೊ ಈ ಥರ ನೋಡಿ, ಇದ್ರ ಶೇಪ್ ಹೆಂಗಿದೆ ನೋಡಿ, ಬಾ 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 ಯಾವ ಲೆವೆಲಲ್ಲಿ. ಆಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇಲ್ದಿದ್ದ ಕಾಲದಲ್ಲಿ ಜಸ್ಟ್ ಒಂದು ಸುತ್ತಿಗೆ ಮೊಳೆಯಿಂದನೇ ಹೆಂಗೆ ಕೆತ್ತಿರ್ಬೋದು ಇದನ್ನು. ಅಯ್ಯೋ ನಿಮ್ಗೆ ಇನ್ನೊಂದು ತೋರಿಸ್ಬೇಕು, ಇಲ್ಲಿ ನೋಡಬೇಕು ನೀವು. ಬಾ 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 ಏನು ಪ್ರೇಮ ರಸಿಕಗಳು ಏನು ಬಂದವ್ರ ಹೆಸ್ರನ್ನ ಕೆತ್ತಿಬಿಟ್ಟವ್ರೆ. ಏನೋ ದೊಡ್ಡದಾಗ ನಾನು ಕೆತ್ತು ಗುಡ್ಡಾಕ್ಬಿಟ್ಟಿದ್ದೀನಿ, ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನಂಗೆ. ನೋಡಿ, ಇದನ್ನು ಈ ರೀತಿ ಮಾಡೋದನ್ನ ನಾವು ಫಸ್ಟ್ ನಿಲ್ಲಿಸ್ಬೇಕು. ಅಯ್ಯೋ ದೇವ ಎಷ್ಟು ಹೇಳೋದು ಅವ್ರಿಗೆಲ್ಲ. ನೋಡಿ ಅಲ್ಲಿ ಒಂದು ಸರ್ಪದ ಸಿಂಬಲ್ ಏನೋ ಇದೆ ನೋಡಿ. ಗೋಪುರ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. 350 ವರ್ಷದ ಹಳೆ ಗೋಪುರ ಈಗಲೂ ಯಾವ ರೀತಿ ಇದೆ ನೋಡಿ. ಕಂಚಿನ ದೊಣೆ ಸಿಗುತ್ತೆ ಇಲ್ಲಿ ಮುಂದೆ ಹೋದರೆ. ಸೊ ಮುಂದೆ ಹೋಗೋಕ್ಕಾಗಲ್ಲ, ತುಂಬ ಶಾದ್ರೆ ಇದೆ. ಸೊ ನೋಡಿ ಮೇಲ್ಗಡೆ ಕೋಟೆ ಕೊತ್ತಲಗಳ್ದು ಕೆಲವು ಕಾಣಿಸ್ತಾ ಇದೆ ನೋಡಿ. ಎಷ್ಟು ದೊಡ್ಡ ಬಂಡೆ ಇದೆ ಇಲ್ಲಿ ಯಪ್ಪ. ಸೊ ಅದ್ರ ಪಕ್ಕ ಲಕ್ಷ್ಮೀ ನರಸಿಂಹನ ಸ್ವಾಮಿ ದೇವಸ್ಥಾನ. ನಿಜವಾಗ್ಲೂ ಅದನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಗುರು. ಯಾವ ಲೆವೆಲಲ್ಲಿ ಇಟ್ಕೊಳೋದನ್ನ ನಾವು ಯಾವ ಲೆವೆಲಲ್ಲಿ ಇಟ್ಕೊಂಡಿದ್ದೀವಿ. ಒಂದೊಂದು ದೇವಸ್ಥಾನನೂ ನಮಗೆ ಹಿಸ್ಟ್ರಿನೇನೆ. ಅದು ಯಾವುದೇ ರೀತಿ ಕಟ್ಟುಕತೆ ಅಲ್ಲ. ಅದಕ್ಕೆ ಅಟ್ಲೀಸ್ಟ್ 100 ವರ್ಷಗಳ ಇತಿಹಾಸ ಇರುತ್ತೆ. 100 ವರ್ಷ ಬದುಕೋ ನಮಗೆ ಇಷ್ಟೊಂದು ವ್ಯಾಲ್ಯೂ ಇದೆ ಅಂತ ಅಂದರೆ 1000 ವರ್ಷ ಬದುಕೋ ಈ ದೇವಸ್ಥಾನಗಳಿಗೆ ಒಂದು ವ್ಯಾಲ್ಯೂ ಇರಲ್ಲ.
ನೀವು ನೋಡ್ಬೋದು ಇಲ್ಲಿ ದರ್ಗಾ ಇದೆ. ನಾನೊಂದು ಸಿಂಪಲ್ಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು, ಇದು ಯಾವುದೇ ರೀತಿ ಕಾಂಟ್ರವರ್ಷಿಯಲ್ಲಾಗಿ ನಾನು ಹೇಳ್ತಾ ಇಲ್ಲ. ಸೊ ನನಗನ್ಸಿದ್ದು ನಾನು ಹೇಳ್ತೀನಿ. ಇಲ್ಲಿ ಹೈದರ್ ಅಲಿ ಖಾನ್ ಅವರು ಆಳ್ವಿಕೆ ಮಾಡೋಕ್ಕಿಂತ ಮುಂಚೆನೇ ಈ ಕೋಟೆನ ಕಟ್ಟಿದ್ದವರು ಮೈಸೂರಿನ ಮಹಾರಾಜರು. ಅದಕ್ಕಿಂತ ಮುಂಚೆ ಇಲ್ಲಿ ಮುಸ್ಲಿಮರು ಇದ್ದರು ಅನ್ನೋಕ್ಕೆ ಯಾವುದೇ ರೀತಿ ಪುರಾವೆ ಇಲ್ಲ. ಸೊ ಈಗ ಅದು ಹೈದರ್ ಅಲಿ ಖಾನ್ ಅವರು ಹಾಗೂ ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿ ಇಲ್ಲಿ ಸರ್ದಾರ್ ಖಾನ್ ಅವರು ಸಾಮಂತ ರಾಜನಾಗಿ ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಿದ್ದು. ಅದಾದಮೇಲೆ ಇಲ್ಲಿ ದರ್ಗಾ ಹಾಗೂ ಬೇರೆ ಈ ಮಸೀದಿಗಳು ಬಂದಿದ್ದು. ಅದಕ್ಕಿಂತ ಮುಂಚೆ ಇಲ್ಲಿ ಇರಲಿಲ್ಲ. ಸೊ ಮುಂದಕ್ಕೆ ಇದು ವಕ್ಫ್ ಆಸ್ತಿ ಅಂತ ಕ್ಲೈಮ್ ಮಾಡಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ. ಸೊ ಇದು ನಿಜನೇ, ವಾಸ್ತವನಾಗೆ ಹೇಳಬೇಕು, ಅದರಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ನೀವು ಯಾರಾದರೂ ಈ ವಿಚಾರ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಬೆಟ್ಟಕ್ಕೆ ರಸಸಿದ್ಧರ ಬೆಟ್ಟ ಅಂತಲೂ ಕರೀತಾರೆ. ಯಾಕಂದರೆ ಇಲ್ಲಿ ತುಮಕೂರಲ್ಲಿ ಸುತ್ತಮುತ್ತ ತುಂಬ ಜನ ಋಷಿಮುನಿಗಳು ಇದ್ದಂಥ ಸ್ಥಳ. ಈ ಜಾಗದಲ್ಲಿ ತುಂಬ ಋಷಿಗಳು ಧ್ಯಾನ ಮಾಡಿದಂಥ ಒಂದು ಪ್ಲೇಸ್ ಇದು. ಇಲ್ಲಿ ನೋಡ್ಬೋದು ನೀವು, ಏನೋ ಕೆತ್ತಿದ್ದಾರೆ ಇಲ್ಲಿ ಆಗಿನ ಕಾಲದಲ್ಲಿ ಅಂತ ಅನಿಸುತ್ತೆ, ಬಟ್ ಅದೇನು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಸುಮಾರು ಕಡೆ ಇಲ್ಲಿ ಸುಮಾರು ಏನೇನೋ ಕೆತ್ತದಂಗೆ ಇದೆ. ಇಲ್ಲಿ ಕೆಳಗಡೆ ಎಲ್ಲ ನೋಡಿಕೊಂಡು ಹಿಂಗೆ ಬಂದ್ವಿ. ಈ ಮಸೀದಿಯಿಂದ ಮೇಲೆ ಹತ್ತಬೇಕು ಈ ರೀತಿ. ಆ ದೇವಸ್ಥಾನ ಎಲ್ಲ ನೋಡಿಕೊಂಡು ಆ ಕಡೆಗೆ ಅಷ್ಟೇ, ಇನ್ನು ಮುಂದೆ ಜಾಗ ಇಲ್ಲ. ನೋಡಿಕೊಂಡು ಇದೇ ರೀತಿ ರೂಟಲ್ಲಿ ವಾಪಸ್ಸು ಹಿಂಗೆ ಬರಬೇಕು. ಸೊ ಈ ರೀತಿ ಬಂದರೆ ಹಿಂಗೆ ಹೋಗ್ಬೋದು. ಗುರು ನೋಡಿ, ನಾವು ಅವಾಗಲೇ ಮೊದಲಿಗೆ ಬಂದ್ವಲ್ಲ ಪ್ಲೇಸು, ಅಲ್ಲಿಗೆ ಬಂದಿದ್ದೀವಿ. ನಾವು ಬಂದಿದ್ದ ರೂಟು ಇದು. ಸೊ ಬಂದು ಹಿಂಗೆ ಲೆಫ್ಟಲ್ಲಿ ಹೋದ್ವಿ. ಇವಾಗ ಬೆಟ್ಟಕ್ಕೆ ತುದಿಗೆ ಹೋಗಬೇಕು ಅಂದರೆ ಈ ರೂಟಲ್ಲಿ ಹೋಗ್ಬೇಕು ನಾವು. ನೋಡ್ಬೋದು ನೀವು, ತುಂಬ ಜನ ಕಿರಿಸ್ತಾ ಇದ್ದಾರೆ.